ಹರಿ ಓಂ. ಎಲ್ಲರಿಗೂ ನಮಸ್ತೆ. ಇಂದು ನಾವು ಪ್ರಾಣಾಯಾಮದ ಅಭ್ಯಾಸದಲ್ಲಿ ಬಹಳ ಮುಖ್ಯವಾದ ಎಲ್ಲ ಒಂದು ವಯಸ್ಕರು ಮಾಡುವಂತಹ ನಾಡಿ ಶೋಧನಾ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಬೆನ್ನು ನೇರ ಇರಬೇಕು, ಸುಖಾಸನದಲ್ಲಿ ಕೂತ್ಕೋಬೇಕು, ಎರಡು ಹಸ್ತ ಚಿನ್ಮುದ್ರದಲ್ಲಿರಬೇಕು. ಎಡಹಸ್ತ ಚಿನ್ಮುದ್ರದಲ್ಲಿ ಹಾಗೆ ಇರಬೇಕು. ನಾಡಿ ಶೋಧನಲ್ಲಿ ಬಲಹಸ್ತ ಅನುನಾಸಿಕ ಮುದ್ರ ಅಂದರೆ ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ನ ರೂಟ್ ಆಫ್ ದ ಥಂಬ್, ಹೆಬ್ಬೆರಳಿನ ಮೂಲದ ಹತ್ರ ಪ್ರೆಸ್ ಮಾಡಬೇಕು. ಹೀಗೆ ಬಲ ಹೆಬ್ಬೆರಳನ್ನು ಮೊದಲಿಗೆ ಬಲ ನಾಸಿಕದ ಹತ್ರ ಜಸ್ಟ್ ಜೆಂಟ್ಲಿ ಕ್ಲೋಸ್ ಮಾಡಬೇಕು, ತುಂಬ ಜೋರಾಗಿ ಪ್ರೆಸ್ ಮಾಡಬೇಕು. ಮತ್ತು ಎಡ ಮೂಗಿನ ಹೊಳ್ಳೆಯಿಂದ ಇನ್ಹೇಲ್ ಮಾಡಬೇಕು. 2, 3, 4 ಹೀಗೆ ಕಣ್ಣು ಮುಚ್ಚಿರಬೇಕು. ಮತ್ತೆ ನಿಧಾನವಾಗಿ ಎಡ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡಬೇಕು, ಬಲ ಮೂಗಿನ ಹೊಳ್ಳೆಯನ್ನು ಓಪನ್ ಮಾಡ್ತಾ ನಿಧಾನವಾಗಿ 7 ಕೌಂಟ್. 2, 3, 4, 5, 6, 7, 8 ಎಕ್ಸೇಲ್ ಮಾಡಬೇಕು. ಎಕ್ಸೇಲ್ನು 7 ಕೌಂಟ್ಸ್ ಇರಬೇಕು, 7 to 8. ಮತ್ತೆ ಬಲ ಮೂಗಿನ ಹೊಳ್ಳೆಯಿಂದನೇ 4 ಕೌಂಟ್ಸ್ ಇನ್ಹೇಲ್ ಮಾಡಿ 2, 3, 4. Hold it for few seconds. Exhale from your right nostril. 2, 3, 4, 5, 6, 7, 8. Repeat the same thing. ಮನಸ್ಸಿನಲ್ಲೇ ಕೌಂಟ್ ಕೊಟ್ಕೊಳ್ತಾ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮುಂದುವರಿಸ್ತಾ ಬಂದಿತ್ತು. ಈ ರೀತಿ ನಾಡಿ ಶೋಧನಾ ಅಭ್ಯಾಸ ಮಾಡಿದಾಗ ನಮ್ಮ ಪ್ರಾಣಶಕ್ತಿ ಸುಷುಮ್ನಾ ನಾಡಿಯಲ್ಲಿ ಪ್ರವಾಹ ಮಾಡುತ್ತೆ. ಸೊ ಆಗ ಹಲವಾರು ಉಪಯೋಗಗಳಾಗತ್ತೆ. ನಮ್ಮ ಮುಖದಲ್ಲಿ ಕಾಂತಿ ಹೆಚ್ಚುತ್ತೆ, ಆ್ಯನ್ಸೈಟಿ ಹಾಗೂ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವೋ ಅದೆಲ್ಲ ಕಡಿಮೆ ಆಗುತ್ತೆ. ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಆಕ್ಸಿಜನ್ ಸಪ್ಲೈ. ಇದರಿಂದ ಬಲ ಮೆದುಳು ಹಾಗೂ ಎಡ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಮೇಯ್ನ್ ನಾವು ಸ್ಟ್ರೆಸ್ ಅಂತ ಏನು ಹೇಳ್ತೀವೋ ಅದು ಕಡಿಮೆ ಆಗಬೇಕಾದ್ರೆ ಈ ಒಂದು ನಾಡಿ ಶೋಧನಾ ಪ್ರಾಣಾಯಾಮವನ್ನು ನಾವು ಹೇಗೆ ಮಾತ್ರೆಗಳು ತೊಗೋತೀವೋ ಹಾಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ 7 ಬಾರಿ, ಬೆಳಗ್ಗೆ 7 ಬಾರಿ, ಮಧ್ಯಾಹ್ನ 7 ಬಾರಿ, ರಾತ್ರಿ 7 ಬಾರಿ ಮಾಡಿದಾಗ ನಮಗೆ ಇದರ ಲಾಭಗಳು ನಮಗೆ ಅರಿವಾಗುತ್ತೆ. ನಮಸ್ತೆ. ಹರಿ ಓಂ.